ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಜ್ಯೋತಿಸ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ನಾನು ಇದ್ಕಿರೋ ಅವರೆಕಾಳು ಬಾತನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಸೀಸನ್ಗೆ ಈ ಬಾತ್ ಅಂತಲೇ ಹೇಳ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಹಾಗಾದರೆ ಬನ್ನಿ, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಒಂದು ಗ್ಲಾಸ್ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಎಣ್ಣೆ, ಇದ್ಕಿರೋ ಅವರೆಕಾಳು, ಕೊತ್ತಂಬರಿ, ಪುದೀನ, ಟೇಸ್ಟಿಗೆ ಸಾಲ್ಟು, ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಒಂದು ಟೊಮೊಟೊ, ಒಂದು ಈರುಳ್ಳಿ, ಚಕ್ಕೆ, ಲವಂಗ, ಪಲಾವ್ ಎಲೆ, 8 ಮೆಣಸಿನ್ಕಾಯಿ. ಈಗ ಇದಕ್ಕೆ ಮಸಾಲೆ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಟೊಮೊಟೊ, ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಎಲೆನ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಇದು ನುಣ್ಣಗಿದ್ರೇ ಚೆನ್ನಾಗಿರುತ್ತೆ, ಹಾಗಾಗಿ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ತೋರಿಸ್ತೀನಿ. ಈ ಥರ ಇದೊಂದು ಸೈಡಿಗೆ ಇಟ್ಬಿಟ್ಟು ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆ ಇಟ್ಕೋತಾ ಇದ್ದೀನಿ. ಅದಕ್ಕೆ ಎಣ್ಣೆ ಸೇರಿಸ್ಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಪಲಾವ್ ಎಲೆ, ಚಕ್ಕೆ, ಲವಂಗ ಸೇರಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಈರುಳ್ಳಿನ ಜಾಸ್ತಿ ಉರಿಯೋದೇನು ಬೇಕಾಗಿಲ್ಲ. ಇದರಲ್ಲಿರೋ ತೇವಾಂಶ ಹೋಗೋವರೆಗೂ ಹುರ್ಕೊಂಡ್ರೂ ಸಾಕು. ನಾನಿಲ್ಲಿ ಒಂದು 150 ಗ್ರಾಮ್ ಆಗೋವಷ್ಟು ಇದ್ಕಿನ ಬೇಳೆನ ತೊಗೊಂಡಿದ್ದೀನಿ. ಅದ್ರ ಬಗ್ಗೆ ಅಳತೆ ಹೇಳ್ತಾ ಇದ್ದೀನಿ. ನೀವಿನ್ನೂ ಜಾಸ್ತಿ ಮಾಡೋರಾದರೆ ನಾನು ಹೇಳಿರೋ ಅಳತೆನ ಡಬಲ್ ಮಾಡ್ಕೊಳ್ಳಿ ಸಾಕು. ಈಗ ಇದ್ಕಿರೋ ಅವರೆಕಾಳನ್ನ ಸೇರಿಸ್ಕೊಂಡು ಇದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು. ಇದು ಬೇಗನೆ ಬೆಂದ್ಕೊಂಡ್ಬಿಡುತ್ತೆ, ಜಾಸ್ತಿ ಉರಿಯೋದೇನು ಬೇಕಾಗಿರಲ್ಲ. ನೋಡಿ, ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಈ ಮಸಾಲೆನ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಕುದಿಸ್ಕೊಬೇಕು, ಇಲ್ಲಾಂದರೆ ಹಸಿ ಸ್ಮೆಲ್ಲೇ ಇರುತ್ತೆ. ನೋಡಿ, ಎಣ್ಣೆ ಮೇಲೆ ಬರೋವರೆಗೂ ಕುದಿಸ್ಕೊಳ್ಳೋಣ. ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ. ಬೆಳಗ್ಗೆ ಟಿಫನ್ಗಂತಲೂ ಸೂಪರಾಗಿರುತ್ತೆ. ಈ ಥರ ಮಾಡೋರು ಅಕ್ಕಿನ ಒಂದು 10 ನಿಮಿಷ ನೆನೆಸಿಟ್ಕೊಂಡು ಮಾಡಿ, ಆಗ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಸಾಫ್ಟಾಗಿ ಇರುತ್ತೆ. ಒಂದು 1/4 ಟೀ ಸ್ಪೂನ್ ಅರಶಿನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಕಲಿಸ್ಕೊಂಡು ಕುದಿಸ್ಕೊಳ್ಳೋಣ. ಹೀಗಾಗಿದೆ ನೋಡಿ. ಈ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೆ, ಅದೇ ಗ್ಲಾಸಲ್ಲಿ 2 ಗ್ಲಾಸ್ ನೀರನ್ನ ತಗೋತಾ ಇದ್ದೀನಿ. ಈಗ ಈ ನೀರನ್ನ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡೋಣ. ಈ ಥರ ಕುದಿಸ್ಕೊಂಡ್ರೆ ಅಕ್ಕಿ ಹಾಕಿದ ತಕ್ಷಣ ಬೆಂದ್ಕೊಂಡ್ಬಿಡುತ್ತೆ, ಆಗ ನುಣ್ಣಗಾಗಲ್ಲ. ನೋಡಿ, ಕುದೀತಾ ಇದೆ. ಈಗ ನೆನೆಸಿಟ್ಕೊಂಡಿರೋ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ನಾರ್ಮಲ್ ಸೋನಾ ಮಸೂರಿನೇ ತೊಗೊಂಡಿದ್ದೀನಿ. ಈ ಥರ ಕಲಿಸ್ಕೊಂಡು ಟೇಸ್ಟಿಗೆ ಸಾಲ್ಟ್ ಹಾಕ್ಕೊಳ್ಳೋಣ. ಸಾಲ್ಟ್ ಹಾಕ್ಕೊಂಡು ಕಲಿಸ್ಕೊಂಡ್ಬಿಟ್ಟು ಈ ಥರ ಓಪನ್ನಾಗಿ ಕುದಿಸ್ಕೊಬೇಕು. ಈ ರೆಸಿಪಿ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನೋಡಿ, ಈ ಥರ ಕುದಿಯೋವಾಗ ಒಂದು ಟೊಮೊಟೊನ ಈ ಥರ ಚಿಕ್ಕದಾಗಿ ಹಚ್ಕೊಂಡು ಸೇರಿಸ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಓಪನಾಗಿ ಇಟ್ಕೊಂಡೆ ಕುದಿಸ್ಕೊಂಡ್ರೂ ಚೆನ್ನಾಗಿರುತ್ತೆ. ಅವರೆಕಾಳು ಬೇಗ ನುಣ್ಣಗಾಗ್ಬಿಡಲ್ಲ. ಈ ಥರ ಓಪನ್ನಾಗಿಟ್ಟರೆ, ಮುಚ್ಚಿಬಿಟ್ರೆ ನುಣ್ಣಗಾಗ್ಬಿಡುತ್ತೆ. ಅದಕ್ಕೆ ಈ ಥರ ಓಪನ್ನಾಗೆ ಕುದಿಸ್ಕೊತಾ ಇದ್ದೀನಿ. ನೋಡಿ, ಈಗ ಸ್ವಲ್ಪ ನೀರು ಕಮ್ಮಿ ಆಗಿದೆ. ಈ ಥರ 1-2 ಸಲ ಕಲಿಸ್ಕೊಂಡ್ಬಿಟ್ಟು ಈಗ ನಾವು ಇದಕ್ಕೆ ದಮ್ ಇಡೋಣ. ಈ ಥರ ದಮ್ ಇಟ್ಟರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಪುಡಿ ಪುಡಿಯಾಗಿ ಬರುತ್ತೆ ಅನ್ನ. ನೋಡಿ, ಒಂದು 10 ನಿಮಿಷ ಇಟ್ಟಿದ್ದೆ ಅಷ್ಟೇ ನಾನು. ಬನ್ನಿ ಈಗ ಹೇಗೆ ಬಂದಿದೆ ಅಂತ ನೋಡೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಕಲರ್ಫುಲ್ಲಾಗಿದೆ ಮತ್ತು ತುಂಬ ಟೇಸ್ಟಿಯಾಗೂ ಇದೆ. ನೋಡಿ, ಚೆನ್ನಾಗಿ ಬಂದಿದೆ.
ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. ಮತ್ತೆ ಮತ್ತೆ ಈ ಥರನೇ ಬೇಕು ಅನ್ನೋ ಥರ ಇರುತ್ತೆ ಅಷ್ಟು. ಹಾಗಾದರೆ ಬನ್ನಿ ಈಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇದು ಲಂಚ್ ಬಾಕ್ಸಿಗೆ ಕಟ್ಟೋವಾಗ ನೀವು ಒಂದು 10 ನಿಮಿಷ ಮುಂಚೆ ಅಕ್ಕಿನ ನೆನೆಸಿಟ್ಕೊಳ್ಳಿ. ಆಗ ತುಂಬ ಸಾಫ್ಟಾಗಿರುತ್ತೆ. ಮಧ್ಯಾಹ್ನ ಲಂಚ್ ಟೈಮ್ಗೂ ಈ ಥರ ಸಾಫ್ಟಾಗೇ ಇರುತ್ತೆ. ಈ ರೈಸ್ ಹತ್ರ ನೀವು ಬಾಸುಮತಿ ಆದರೂ ಯೂಸ್ ಮಾಡ್ಬೋದು, ಅದು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ.